ಅಮ್ಮನ ಮನೆಗೆ ಬಂದ್ರ ದಿನಗಳೇ ಕಳೆಯೋದು ಗೊತ್ತಾಗೋದಿಲ್ಲ. ನಾನ್ ಬಂದು ಆಲೆ ಅಮ್ಮನ ಮನೆಗೆ ಬಂದು 15 ದಿನ ಆಯ್ತು ನೋಡು. ಈಗ ನಿನ್ನೆ ಬಂದರ್ ದಿನ ಸಾಗೈತಿ. ಅದೇ ಗಂಡನ ಮನೇಲಿದ್ರ ಒಂದೊಂದ್ ದಿನಾನು ಒಂದೊಂದ್ ವರ್ಷಗಳ ಆಗಿರ್ತೈತಿ. ನನಗೆ ಬಂದು ಅಮ್ಮನ ಮನೆಗೆ 15 ದಿನ ಆದ್ರೂ ಒಂದಿನ ಆದಂಗ ಆಗೈತಿ ನೋಡು. ಅಮ್ಮ ಜಲ್ದಿ ಹುಷಾರಾದ್ರ ನಮ್ಮೂರಿಗೆ ಹೋಗಕ್ ಬರುತ್ತ. ಅತ್ತೆ ಮಾವಗೂ ಕೆಲಸ ಮಾಡಕ್ ಆಗಲ್ಲ. ನೋಡೋಣ ಅಮ್ಮಗ ಯಾವಾಗ ಆರಾಮಾಗುತ್ತೋ ಏನೋ. ಅಕ್ಕಿಲಿ ಏನು ಕಾಣಿಸವಲ್ವು, ಹುಳನು ಏನೂ ಇಲ್ಲ. ಒಂದೆರಡು ಇಟ್ಟು ರಪ್ಪ ರಪ್ಪ ಹೊಡೆದು ಚೀಲದಾಗ ಹಾಕಿ ತುಂಬಿಟ್ರಾಯ್ತು. ಮತ್ತೆ ಅಮ್ಮ ಯಾವಾಗ ಹುಷಾರಾಗಿ ಅಕ್ಕಿ ಅಷ್ಟ್ ಮಾಡ್ತಾಳೋ ಏನೋ. ನಾನೇ ಒಂದ್ ಚೀಲ ಹಸ್ ಮಾಡಿ ಇಟ್ಬಿಟ್ರಾಯ್ತು. ಅಮ್ಮನ್ಗೆ ಈಗ ರೊಟ್ಟಿ ಮಾಡ್ಕೊಟ್ ಬಂದಿದ್ದೀನಿ. ಹೆಂಗಾದ್ರೂ ಪುಟ್ಟಿ ಅಮ್ಮನ ಹತ್ರ ಇದ್ದಾಳಲ್ಲ, ಅಮ್ಮಗೆ ಏನಾದ್ರೂ ಬೇಕಾದ್ರ ನನ್ ಕರಿ ಅಂತ ಹೇಳಿದೀನಿ. ಅಮ್ಮ ಮಲ್ಗಿತ್ತು. ಅಮ್ಮ ಎದ್ದೇಳೋ ಅಷ್ಟ್ರೊಳಗೆ ಅಕ್ಕಿ ಬೇಗ ಹಸ್ ಮಾಡಿ ಅಮ್ಮಗ ಬಿಸಿ ಬಿಸಿ ಇದಾಗಿ ಅನ್ನ ಆಗ್ಲು ಉಪ್ಪಿಟ್ಟಾದ್ರೂ ಮಾಡ್ಕೊಟ್ರಾಯ್ತು. ಅಪ್ಪಯ್ಯ ಬೆಳಗ್ಗೆನೆ ಚಹಾ ಕುಡ್ದಾರು ಹೊರಕ್ ಹೋದಾರು. ಇನ್ನು 12 ಗಂಟೆ ಆಯ್ತು, ಇನ್ನು ಮನೆಗ್ ಬರ್ಲಿಲ್ಲ ನೋಡು. ಇಶು ಆಗಿದ್ದೇ ಇಲ್ಲ. ಮನೆಗಿದ್ರ ಬರೀ ಅಮ್ಮಂದ ಯೋಚನೆ ಮಾಡ್ತಾರಂತಂದು ನಾನು ಹೊರ ಕಳ್ಸಿನಿ. ಹೋದ್ರೆ ಈಗ ಆ ಕಡೆ ಹೋಗ್ಬಿಡ್ತಾರ. ತುಂಬಾ ಹೊತ್ತಾಯ್ತು. ಪುಟ್ಟಿನಾದ್ರೂ ಕಳಿಸ್ಬೇಕು. ಅಜ್ಜನ್ ಹೋಗಿ ಕರ್ಕೊಂಬ ಹೋಗ್ಬಿಟ್ಟಿ ಅಂತ. ಅಲ್ಲೇ 12 ಗಂಟೆ ಆಯ್ತು. ಈಗ ಇನ್ನೊಂದ್ ತಾಸ್ ಬಿಟ್ರ 2ನೇ ಊಟ ಮಾಡ್ಬೇಕು. ಅಪ್ಪ ನೋಡಿದ್ರ ಇನ್ನು 1ನೇ ಊಟ ಮಾಡಿಲ್ಲ. ಪುಟ್ಟಿನ ಈಗ ಅಮ್ಮನ ಹತ್ರ ನಾನು ಹೋಗ್ತೀನಿ ಕೆಸ್ ಮಾಡಿ ಪುಟ್ಟಿನ ಅಜ್ಜನ್ ಕರ್ಕೊಂಬೋಗಂತ ಕಳಿಸ್ತಿರಾಯ್ತು. ಅತ್ತೆ ಮಾವ ನಿನ್ನೆ ಊರಿಗೆ ಹೋದರು. ನನ್ನ ಫೋನೇ ಮಾಡಿದ್ ನೋಡು. ಆಮೇಲೆ ಅಪ್ಪನ ಫೋನ್ ಮಾಡಿ ಬೀಗ್ರ ಊರ್ ತಲುಪಿದೀವಿ ಅಂತ ಹೇಳಿದ್ರು. ನನ್ನ ಫೋನಿಗೆನ ಮಾಡಿದ್ರ ಸ್ವಲ್ಪ ಶಿವ ಜೊತೆ ಮಾತಾಡ್ಬೋದಿತ್ತು. ನಾನೇ ಶಿವ ಫೋನ್ ಹಚ್ಬೇಕಂದ್ರ ಫೋನಲ್ಲಿ ನೋಡಿದ್ರೆ ಕರೆನ್ಸಿನೂ ಇಲ್ಲ. ಶಿವನು ನಾನು ಊರಿಗೆ ಬಂದಿನಿ ಅಂದ್ರ ಒಂದಿನಾನು ಫೋನ್ ಹಚ್ಚೇ ಇಲ್ಲ. ನಾನು ಅವ್ರಿಗೆ ನೆನಪಾಗಿದ್ದೀನೋ ಇಲ್ವೋ. ಅದೇ ಊರಲ್ಲಿದ್ದಿದ್ರೆ ಮನೇಲಿದ್ದಿದ್ರೆ ಒಂದ್ ತಾಸನು ನಾನು ಬಿಟ್ಟಿರ್ತಿದ್ದಿಲ್ಲ ಶಿವು. ಆದ್ರೆ ಈಗ 15 ದಿನ ಆಯ್ತು ಅಂದ್ರೂ ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ, ಏನು ಇಲ್ಲ. ನನ್ ಕಷ್ಟ ಯಾರಿಗೆ ಹೇಳ್ಬೇಕು? ಇವತ್ತು ಅಪ್ಪನ್ಗೆ ನನ್ನ ಫೋನಿಗೆ ಸ್ವಲ್ಪ ಕರೆನ್ಸಿ ಹಾಕ್ಸಿ ಅಪ್ಪ ಅಂತ ಹೇಳ್ಬೇಕು. ಆಮೇಲೆ ಕರೆನ್ಸಿ ಹಾಕ್ಸಿದ್ಮೇಲೆ ನಾನ ಶಿವು ಫೋನ್ ಮಾಡಿ ಮಾತಾಡ್ತೀನಿ. ಗೌರಿ ಏನು ಅಕ್ಕಿ ಹಸ್ ಮಾಡಕತ್ತಾಳ ಅನ್ಸುತ್ತ. ಗೌರಿ, ಗೌರವ. ಅಯ್ಯೋ ಅಪ್ಪಯ್ಯ, ಈಗ ಬಂದ್ರ? ಬರ್ರಿ, ಟೈಮ್ ಎಷ್ಟಾಗಿತ್ ನೋಡಿರ? ಬೆಳಗ್ಗೆ ಚಹಾ ಕುಡ್ದು ಹೋದರು ಹೂವ ಬರಾಕತ್ತೀರ್ ನೋಡು. 12 ಗಂಟೆ ಆಗೈತಿ, ಇನ್ನು 1ನೇ ಊಟ ಉಂಡಿಲ್ಲ, ಏನಿಲ್ಲ. ನೀವು ಬರ್ರಿ, ಊಟಕ್ಕೆ ಇಟ್ಕೊಡ್ತೀನಿ. ಬರ್ರಿ, ತುಂಬಾ ಹೊತ್ತಾಗೈತಿ, ಊಟ ಮಾಡ್ ಬನ್ನಿ. ಅಯ್ಯೋ, ಅದು ಬೆಳಗ್ಗೆ ಟೀ ಕುಡ್ದು ಹೋದ್ನಲ್ಲವ, ಅದ ಹೊರಗ್ ಹೋಗಿ ಕುಂತಿದ್ನೆ. ಅದು ನನ್ನ ಫ್ರೆಂಡ್ ಅದಾರಲ್ಲ ರಾಮೇಗೌಡ್ರು, ಅವರು ಏನೋ ದುಡಿಯಕ ಬೆಂಗಳೂರಿಗೆ ಹೊಂಟಾರಂತ. ಅದೇ ಹೇಳ್ತಾ ಇದ್ರ. ಹೌದೇನ್ರಿ ಅಂತಂದು ಮಾತಾಡ್ಕೊಂಡ್ ಕುಂತಿದ್ವಿ. ಆಮೇಲೆ ಇಲ್ಲ ತಗೊಳ್ರಿ, ಮನೆಗ್ ಹೋಗ್ತೀನಿ, ಹಶುವಾಗಿದೆ, ಊಟ ಮಾಡಿ ಬರ್ತೀನಿ ಅಂತ ಹೇಳಿದ್ರ. ಅವರು ಅಯ್ಯೋ ಬಾಳ ದಿನಕ್ ಸಿಕ್ಕಿಯ, ಬಾರಪ್ಪ, ನಾಳೆ ನಾವ್ ನೋಡಿದ್ರೆ ಬೆಂಗಳೂರಿಗೆ ಹೋಗ್ತೀವಿ, ಈಗ ಹೋಗುವಂತೆ ಬಾ, ಇಲ್ಲೇ ನಾಷ್ಟ ಮಾಡಿಸ್ತೀನಿ, ಇಬ್ರು ನಾಷ್ಟ ಮಾಡೋಣ ಬಾ ಅಂತಂದು ಹೋಟ್ಲು ಕರ್ಕೊಂಡು ಹೋಗಿ 4 ಇಡ್ಲಿ ಕೊಡ್ಸಿದ್ರವ. ಅಲ್ಲೇ 4 ಇಡ್ಲಿ ತಿನ್ನಲ್ಲ, ಹೊಟ್ಟೆ ತುಂಬಿಡ್ತು. ಅದಕ್ಕೆ ಊಟ ಮಾಡಕ ಬರ್ಲಿಲ್ಲವ ಗೌರಿ. ಅಯ್ಯೋ ಹೌದೇನಪ್ಪಯ್ಯ, ನಾನ್ ನೋಡಿದ್ರ ಬಿಸಿ ಬಿಸಿ ರೊಟ್ಟಿ ಮಾಡಿದ್ನೆ ಅಮ್ಮಗ. ಅಪ್ಪನು 1 4 ರೊಟ್ಟಿ ತಿಂತಾರಂತಂದು 1 4 ರೊಟ್ಟಿ ಜಾಸ್ತಿನ ಮಾಡಿದ್ನೆ. ಅದು ಪುಟ್ಟಿ ತಿಂತೀನಿ ಅಂತು. 1 ರೊಟ್ಟಿ ತಿನ್ನವ, ನಿಮ್ಮ ಅಜ್ಜ ತಿಂತಾನ, 4 ರೊಟ್ಟಿ ನೀನು ಅನ್ನ ಊಟ ಮಾಡಂತಂದು ನಾನ್ ನೋಡಿದ್ರ ಪುಟ್ಟಿಗೆ ರೊಟ್ಟಿ 1 ಕೊಟ್ಟು ಅನ್ನ ಊಟ ಮಾಡಿಸಿನಿ. ನೀವ್ ನೋಡಿದ್ರ ಹೊರಗಡೆ ನಾಷ್ಟ ಮಾಡಿ ಬಂದಿರ ಅಪ್ಪಯ್ಯ? ಹಂಗಾದ್ರೆ ಹೂನವ, ಅಲ್ಲೇ ನಾಷ್ಟ ಮಾಡಿ ಬಂದ್ಬಿಟ್ನೆ. ನಾನು ಹಂಗೆಲ್ಲ ನಾಷ್ಟ ಎಲ್ಲ ಮಾಡಲ್ಲವ. ಮತ್ತ ರಾಮೇಗೌಡ ಬಿಡ್ಲೇ ಇಲ್ಲ. ಬಾಳ ದಿನಕ್ ಸಿಕ್ಕಿಯ, ಬಾರಯ್ಯ, ಏನು ಮನೆ ಊಟ ತಿಂತೀಯ ಬರೇ ಸ್ವಲ್ಪ ಏನಾದ್ರೂ ತಿನ್ನೋಣ ಬಾ ಹೋಟ್ಲಕ್ ಅಂತಂದು ಕರ್ಕೊಂಡು ಹೋಗ್ಬಿಟ್ಟವ. ಅಕ್ಕ ಇಡ್ಲಿ ತಿಂದ್ ಬಂದ್ಬಿಟ್ಟೆ. ಅಯ್ಯೋ ಹೌದೇನಪ್ಪ, ಸರಿ ತಗೋ. ಹಂಗಾದ್ರೆ ಬೆಳಗ್ಗೆನೆ ತಿಂದಿರ್ತಿ, ಅಲ್ಲೇ ತುಂಬಾ ಹೊತ್ತಾಗೈತಿ. ಹೋಗು, 1 4 ರೊಟ್ಟಿ ಇದ ನೋಡು. ರೊಟ್ಟಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ತಿಂತೀರೇನೋ? ಹೋಗಿ ಊಟ ಮಾಡಿ. ಈಗ್ಲೇ ಒಲ್ ಬಿಡವ, ಇನ್ನು 4 ಇಡ್ಲಿನ ಕರಿಗಿಲ್ಲ. ಬೇಕಾದ್ರೆ ಆಮೇಲೆ ಊಟ ಮಾಡ್ತೀನಿ. ಬೇಕಾದ್ರೆ ನಾನು 2 ರೊಟ್ಟಿ ಅಷ್ಟೇ ತಿಂತೀನಿ.
ಪಾಪ ಪುಟ್ಟಿ ರೊಟ್ಟಿ ತಿನ್ನಕಿನ ಬ್ಯಾಡ ಅಂತ ಹೇಳಿದೆಲ್ಲ, ಅವಳಿಗೇನೆ ಹೇಳು ಒಂದೆರಡು ರೊಟ್ಟಿ ತಿನ್ಲಿ, ಬೇಕಾದ್ರೆ ನಾನು 2 ರೊಟ್ಟಿ ತಿಂತೀನಿ. ಹಸಿವು ಏನಾಗಿಲ್ಲ ನನಗೆ. ಹಂಗಂತೀರನಪ್ಪ. ಸರಿ ತಗರಿ, ಪುಟ್ಟಿನೂ ಈ ಊಟ ಮಾಡಾಳ. ಆಮೇಲೆ ಈ ಊಟ ಮಾಡುವಾಗ ನೀವ್ 2 ರೊಟ್ಟಿ, ಪುಟ್ಟಿ 2 ರೊಟ್ಟಿ ನೀವೇ ಇಟ್ಕೊಂಡು ತಿನ್ನಿ. ನಾನು ಸ್ವಲ್ಪ ಅಕ್ಕಿ ಹಸ್ ಮಾಡೋದೈತಿ, ಅಕ್ಕಿ ಹಸ್ ಮಾಡಿ ಅಮ್ಮಗ ಬೆಳಗ್ಗೆನೆ ರೊಟ್ಟಿ ಕೊಟ್ಟಿದ್ದೆ, ಈಗನು ರೊಟ್ಟಿ ಬೇಕನ್ನಂಗ್ ಕೇಳಿ ಬೇಕಾದ್ರೆ ರೊಟ್ಟಿ ಮಾಡ್ಕೊಡವ ಅಂದ್ರ ಇನ್ನೊಂದ್ 4 ರೊಟ್ಟಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಇಲ್ಲಂದ್ರ ಉಪ್ಪಿಟ್ಟು ಕೇಳಿದ್ರ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ನೀನು ಪುಟ್ಟಿನೂ 4 ರೊಟ್ಟಿ ತಿನ್ಬಿಡಿ ಅಪ್ಪಯ್ಯ. ಸರಿ ಕಣವ. ಹೌದು, ಶಿವು ಫೋನ್ ಮಾಡಿದ್ನವ, ನನ್ಗಂತ್ರು ಒಂದಿನ ಫೋನ್ ಮಾಡಿಲ್ಲ. ನೀ ಬಂದು ನಮ್ಮೂರಿಗೆ ಹತ್ತತ್ರ 2 ವಾರ ಆಯ್ತಂದ್ರ ಬರೀ ಬೀಗ್ರ ಫೋನ್ ಮಾಡಿ ಬೀಗ್ರ ಮಾತಾಡ್ತಾರ. ಹಂಗ ಬೀಗ್ರ ಸಹ ಅಷ್ಟೇ ಊರಿಗೆ ಬಂದಿದ್ರು, ಶಿವನು ಬರ್ಲಿಲ್ಲ, ನನ್ಗ್ ಫೋನು ಸಹ ಮಾಡಿಲ್ಲ. ನಿನಗೇನ ಮಾಡ್ಯ ನನವ? ಅಯ್ಯೋ ಇಲ್ಲಪ್ಪಯ್ಯ, ನನ್ಗೂನು ಶಿವು ನಾನು ಊರಿಗೆ ಬಂದ್ 15 ದಿನ ಆಯ್ತಂದ್ರೂ ಒಂದಿನಾನು ಫೋನ್ ಮಾಡಿಲ್ಲ ಅಪ್ಪಯ್ಯ. ನಿಮ್ಗೂನು ಮಾಡಿಲ್ವಾ ಹಾಗಾದ್ರೆ? ಹೂನವ, ನನ್ಗೂನು ಮಾಡಿಲ್ ನೋಡಾತ ಶಿವು. ನಾನು ನೀನ್ ಮಾಡಿರ್ತಾನ ಹೆಂಡತಿ ಜೊತೆ ಮಾತಾಡಿರ್ತಾನ ಬಿಡು ಅಂತಂದು ನಾನು ಸುಮ್ನಾದ್ನವ. ನಿನಗೂ ಫೋನ್ ಮಾಡಿಲ್ಲ ನಂಗಾರ ಶಿವು? ಇಲ್ಲ ಅಪ್ಪಯ್ಯ, ನನ್ಗೂನು ಮಾಡಿಲ್ಲ. ನಾನ್ ಮಾಡ್ಬೇಕಂದ್ರೆ ನನ್ ಫೋನಲ್ಲೂ ಕರೆನ್ಸಿ ಇಲ್ಲ ಅಪ್ಪಯ್ಯ. ಮೊನ್ನೆ ಅತ್ತೆ ಹಾಕ್ಸ್ತೀನಿ ಅಂತ ಹೇಳಿದ್ರು. ಇರ್ಲಿ ಬಿಡಿ ಅತ್ತೆ, ಅಪ್ಪಗೆ ಹೇಳಿ ನಾನೇ ಹಾಕ್ಸ್ಕೊಂತೀನಿ ಅಂತ ಹೇಳಿದೆ. ಅವ್ರಂತೂ ಮಾಡಿಲ್ಲ ಅಪ್ಪಯ್ಯ. ನಾನು ಮಾಡಕ ಫೋನ್ನಲ್ಲಿ ಕರೆನ್ಸಿ ಇಲ್ಲಾರಕ, ಅದಕ್ಕೆ ನಾನು ಸಹ ಸುಮ್ಮನಾಗ್ಬಿಟ್ಟಿದ್ದೀನಿ ಅಪ್ಪಯ್ಯ. ಅಯ್ಯ, ಹೌದೇನು? ನಾನು ನಿನಗೆ ಹಚ್ಚಿರ್ತಾನ ಬಿಡು ಫೋನ್ ಅಂತಂದು ಸುಮ್ನೆ ಇದ್ದೇವ. ಹೇಳ್ತಿ 15 ದಿನ ಆಯ್ತು ಊರ್ ಬಿಟ್ಟು ಹೋಗಿ ಅಂದ್ರ ಒಂದಿನಾನು ಫೋನ್ ಮಾಡಿಲ್ಲ ನಾವು. ಯಾಕವ? ಅವಾಗ ಯಾಕೆ ಜೊತೆಗೆ ಇದ್ನಲ್ಲ, ಮತ್ತೆ ಹಂಗ ಮಾಡಕತ್ತೇನೇನತ್ತೇನ್ ಶಿವು? ಅಯ್ಯೋ ಇಲ್ಲ ಬಿಡಪ್ಪ, ಆಕಿನ ಅಲ್ಲೇ ಮರ್ತು ಬಿಟ್ಟಾರ ಅವರು. ಆಕಿನ ಮರ್ತು ಊರಲ್ಲಿದ್ದಾಗ ನನ್ ಜೊತೆ ಚೆನ್ನಾಗೇ ಇದ್ರು. ಊರಲ್ಲಿದ್ದಾಗ ನನ್ನ ಬಿಟ್ಟು ಒಂದ್ ತಾಸುನು ಇರ್ತಿರ್ಲಿಲ್ಲ. ಆದ್ರೆ ನಾನು ಈ ಊರಿಗೆ ಬಂದು 15 ದಿನ ಆದ್ರೂ ಫೋನ್ ಹಚ್ಚಿಲ್ಲ ಅಂದಕ್ಕೂ ನನಗೂ ಯಾಕೋ ಶಿವ ಮೇಲೆ ಡೌಟ್ ಬರ್ತಾ ಇದೆ ಅಪ್ಪಯ್ಯ. ಹೌದೇನೋ? ಎಲ್ಲಿ ಮತ್ತೆ ಹುಡುಗಿ ಜಂಟ್ ಹಿಡಿದ್ಬಿಟ್ನೇ ನಂಗಾರ ಶಿವು. ಇರೋ, ನಾನ್ ಫೋನ್ ಒಳಗಿಟ್ಟಿನಿ, ತಂದು ಹಚ್ಚಿ ಕೊಡ್ತೀನಿ, ಮಾತಾಡುವಂತಿ. ಇಲ್ಲ ಅಪ್ಪಯ್ಯ, ಶಿವು ಅವತ್ತು ನನ್ ಮೇಲೆ ಆಣೆ ಹಾಕಿ ಹೇಳಿದ್ದಾರೆ, ಇನ್ನೊಂದ್ಸರಿ ಆ ಹುಡುಗಿ ಹತ್ರ ಹೋಗಲ್ಲ, ಆ ಹುಡುಗಿ ಸವಾಸ ಮಾಡಲ್ಲ ಅಂತಂದು. ಶಿವು ಹಂಗೆಲ್ಲ ಮಾಡೋದಿಲ್ಲ ಅಪ್ಪಯ್ಯ. ನನ್ ಮೇಲೆ ಆಣೆ ಹಾಕಿದಾರಂದ್ರ ಮತ್ತೆ ಅಂತ ಕೆಲಸ ಮಾಡೋರಲ್ಲ ಅವರು. ಆದ್ರೂ ಫೋನ್ ಹಚ್ಬೇಕಿತ್ತು, ಯಾಕೋ ಹಚ್ಚಿಲ್ಲ ಅಂದ್ರ ನನಗೂ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಿದೆ ಅಪ್ಪಯ್ಯ. ಹೌದೇನೋ? ಇರು, ನಾನು ಒಳಗಡೆ ಹೋಗಿ ಫೋನ್ ತರ್ತೀನಿ, ಹಚ್ಕೊಡ್ತೀನಿ, ಮಾತಾಡುವಂತಿ. ನೀ ಯಾಕ 15 ದಿನ ಆದ್ರೂ ಫೋನ್ ಮಾಡಿಲ್ಲ ಅಂತಂದು ನೀನೇ ಕೇಳ್ಬಿಡು ಹಾಗಾದ್ರೆ. ಸರಿ ಅಪ್ಪಯ್ಯ, ಫೋನ್ ಹಚ್ಕೊಡಿ, ಮಾತಾಡ್ತೀನಿ. ಹಂಗೆ ಅಪ್ಪಯ್ಯ, ಹೊರಗಡೆ ಹೋದ್ರೆ ಸಾಯಂಕಾಲ ನನ್ನ ಫೋನಿಗೆ ಸ್ವಲ್ಪ ಕರೆನ್ಸಿ ಹಾಕ್ಸಿ ಅಪ್ಪಯ್ಯ. ಹೌದಾವ? ಸರಿ ಕಣವ, ಈಗ ಬಂದಿದ್ದೀನಿ ಹೊರಗಡೆಯಿಂದ. ಸಾಯಂಕಾಲ ಹೋಗ್ತೀನಲ್ಲ ಅವಾಗ ಹಾಕ್ಸ್ಕೊಡ್ತೀನಿ. ಈಗಂದ ನನ್ ಫೋನಲ್ಲೇ ಶಿವು ಜೊತೆ ಮಾತಾಡವ, ಸಾಯಂಕಾಲ ನಿನ್ ಫೋನಿಗೆ ಕರೆನ್ಸಿ ಹಾಕ್ಸ್ತೀನಿ. ಸರಿ ಅಪ್ಪಯ್ಯ. ಇರು, ಒಳಗಡೆ ಐತಿ ಫೋನು, ಹೋಗಿ ತರ್ತೀನಿ. ಶಿವು ಇಷ್ಟು ದಿನ ನನ್ ಬಿಟ್ಟು ಇರೋರೇ ಅಲ್ಲ, ಈಗ ನೋಡಿದ್ರ ಒಂದಿನಾನು ಫೋನ್ ಹಚ್ಚಿಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದಾರೋ ಏನೋ. ಈಗ ಅಪ್ಪಯ್ಯ ಫೋನ್ ಹಚ್ಕೊಡ್ತೀನಿ ಅಂದಾರಲ್ಲ, ಮಾತಾಡಿದ್ರ ಆಯ್ತು. ಅಪ್ಪಯ್ಯ ನೋಡಿದ್ರ ಏನೋ ಹೇಳ್ತಾ ಇದಾರೆ, ಈ ತರ ಹುಡುಗಿ ಜೊತೆ ಮತ್ತೆ ಎಲ್ಲಿ ಸೇರ್ಬಿಟ್ಟಾರೆ ಏನೋ ಅಂತ ಹೇಳ್ತಿದ್ದಾರೆ. ಮಾಡಲ್ಲ ಅನ್ಸುತ್ತ ಶಿವು, ನನ್ ಮೇಲೆ ಆಣೆ ಹಾಕಿದಾರ, ಹಿಂಗೆಲ್ಲ ಮಾಡಲ್ಲ ಅನ್ಸುತ್ತ. ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಐತೋ ಏನೋ. ಈಗ ಫೋನ್ ಹಚ್ತೀನಲ್ಲ, ಯಾಕೆ ಶಿವು 15 ದಿನ ಆದ್ರೂ ಫೋನ್ ಮಾಡಿಲ್ಲಲ್ಲ ಅಂತ ಕೇಳ್ತೀನಿ ಇರಿ. ಕತೆ ಮುಂದುವರಿಯುವುದು. ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ನೀಡಿ. ಹಂಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.